MCCಯ ಸೆಕೆಂಡ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟ್ ಬಂದಾಯಿತು. ಈ ರಿಸಲ್ಟಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಡೀಮ್ಡ್ ಕಾಲೇಜ್ಗಳಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಈ ಎಲ್ಲ ಕಾಲೇಜ್ಗಳು ತಮ್ಮದೇ ಆದಂತಹ ಓನ್ ಯೂನಿವರ್ಸಿಟಿಗಳನ್ನು ಹೊಂದಿರೋದ್ರಿಂದ ಈ ಒಂದು ಕಾಲೇಜ್ಗಳನ್ನು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಕನ್ಸಿಡರ್ ಮಾಡ್ತಾರೆ. ಬನ್ನಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಎಂಬುದನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಕಾಲೇಜು KMC ಮಣಿಪಾಲ್ ಕಾಲೇಜು. ಈ KMC ಮಣಿಪಾಲ್ ಮತ್ತು KMC ಮಂಗಳೂರು ಈ ಎರಡು ಕಾಲೇಜ್ ಇದಾವಲ್ಲ, KMC ಯೂನಿವರ್ಸಿಟಿಯಲ್ಲಿ ಬರ್ತಾವೆ. ಈ ಯೂನಿವರ್ಸಿಟಿಯಲ್ಲಿ ಬರುವಂತಹ ಎರಡೂ ಕಾಲೇಜ್ಗಳಲ್ಲಿ ಕಟ್ ಆಫ್ ಅನ್ನು ನೋಡ್ಬೋದು ನೀವು. 43,835ಕ್ಕೆ KMC ಮಣಿಪಾಲಲ್ಲಿ ನಿಂತರೆ KMC ಮಂಗಳೂರಲ್ಲಿ 57,121ಕ್ಕೆ ಕಟ್ ಆಫ್ ನಿಂತಿದೆ. ನೀವು ಗಮನಿಸ್ಬೋದು, ಈ ಒಂದು ರ್ಯಾಂಕ್ಗಳಿಗೆ, ಈ ಒಂದು ರ್ಯಾಂಕ್ ರೇಂಜ್ಗೆ ನಮ್ಮ ಕರ್ನಾಟಕದಲ್ಲಿ GM ಕ್ಯಾಟಗರಿಯಲ್ಲಿ ಗೋರ್ಮೆಂಟ್ ಸೀಟೇ ಸಿಗುತ್ತದೆ. ಇಷ್ಟೊಂದು ಡಿಮ್ಯಾಂಡ್ ಇರುವಂತಹ ಈ ಒಂದು ಕಾಲೇಜ್ಗಳನ್ನು ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಡೀಮ್ಡ್ ಕಾಲೇಜ್ಗಳನ್ನು ಹಾಕುವಾಗ ಫಸ್ಟ್ ಪ್ರಿಯಾರಿಟಿಯನ್ನು ಇದೇ ಒಂದು ಕಾಲೇಜನ್ನು ಇಟ್ಟಿರ್ತಾರೆ, KMC ಮಂಗಳೂರು ಮತ್ತು KMC ಮಣಿಪಾಲನ್ನು. ಅದೇ ರೀತಿಯಲ್ಲಿ NIRF ರ್ಯಾಂಕಿಂಗಲ್ಲಿ ಕೂಡ ಗಮನಿಸಿದರೆ KMC ಮಣಿಪಾಲ್ ಮತ್ತು KMC ಮಂಗಳೂರುಗಳು ಟಾಪ್ 10ನಲ್ಲಿದ್ದಾವೆ. ಅದೇ ರೀತಿಯಲ್ಲಿ ಟಾಪ್ 10ನಲ್ಲಿರುವಂತಹ ಇನ್ನೊಂದು ಎರಡು ಕಾಲೇಜ್ಗಳು ಯಾವುದಂದರೆ ನಮ್ಮ KS ಹೆಗಡೆ ಕಾಲೇಜು ಮಂಗಳೂರು. KS ಹೆಗಡೆ ಕಾಲೇಜ್ ಮಂಗಳೂರು ಕೂಡ ಭಾಳಷ್ಟು ಹೆಸರುವಾಸಿಯಾಗಿರುವಂತಹ ಕಾಲೇಜು. ಈ ಒಂದು ಕಾಲೇಜ್ನಲ್ಲಿ ಕೂಡ ಕ್ಲೋಸಿಂಗ್ ಕಟ್ ಆಫ್ ಎಷ್ಟಿದೆ ಅಂದರೆ ಈ ಒಂದು ಪ್ರೊವಿಷನಲ್ ರಿಸಲ್ಟಲ್ಲಿ 1,35,252ಕ್ಕೆ ಈ ಒಂದು KS ಹೆಗಡೆ ಮಂಗಳೂರಿನಲ್ಲಿ ಕೂಡ ಕಟ್ ಆಫ್ ನಿಂತಿದೆ. ಮುಂದಿನ ಕಾಲೇಜು JSS ಮೈಸೂರು. ಈ ಒಂದು ಕಾಲೇಜಿನಲ್ಲಿ ಈ ವರ್ಷ ಫೀ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಆಗಿದೆ, 21 ಲಕ್ಷ ಫೀ ಸ್ಟ್ರಕ್ಚರ್ ಇದೆ. ಈ ಒಂದು ಕಾಲೇಜ್ನಲ್ಲಿ 1,63,330 ಕಟ್ ಆಫ್ ನಿಂತಿದೆ. ಇದು ಮೈಸೂರು ಭಾಗದಲ್ಲಿ ಇರುವಂತಹ ಟಾಪ್ ಆಗಿರುವಂತಹ ಒಂದು ಕಾಲೇಜ್ ಆಗಿದೆ, ಡೀಮ್ಡ್ ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ನಲ್ಲಿ ಕೂಡ 1,63,330ಕ್ಕೆ ಕಟ್ ಆಫ್ ನಿಂತಿದೆ. ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು, ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇತ್ತು. ಬಟ್ ಈ ವರ್ಷ ಯಾಕೆ ಡಿಕ್ರೀಸ್ ಆಗಿದೆ? ಯಾಕಂದರೆ ಈ ವರ್ಷ JNMC ಕಾಲೇಜ್ ಬೆಳಗಾವಿ ಕೂಡ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿದೆ. ಇನ್ನೊಂದು ಮತ್ತು BLD ಕಾಲೇಜಲ್ಲಿ ಕೂಡ 50 ಸೀಟ್ಗಳನ್ನು ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡಿದ್ರು. ಅದೇ ರೀತಿಯಲ್ಲಿ JGMC ಕಾಲೇಜಲ್ಲಿ ಕೂಡ 50 ಸೀಟ್ಗಳನ್ನು ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡಿದ್ರು. ಈ ಮೂರು ಡೀಮ್ಡ್ ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಈ ವರ್ಷ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಟ್ ಆಫಲ್ಲಿ ಡಿಕ್ರೀಸ್ ಕಾಣಿಸ್ತಾ ಇದೆ. ಮುಂದಿನ ಕಾಲೇಜು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ. ಈ ಒಂದು ಕಾಲೇಜ್ನಲ್ಲಿ ಕೂಡ 1,65,197ಕ್ಕೆ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ ಕೂಡ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತಹ ಕಾಲೇಜು, KLE ಅಂಡರ್ ಬರುವಂತಹ ಕಾಲೇಜು. ಈ KLE ಬರುವಂತಹ ಇನ್ನೊಂದು ಕಾಲೇಜ್ ಯಾವುದಂದರೆ JGMC ಹುಬ್ಬಳ್ಳಿಯ ಕಾಲೇಜು ಕೂಡ KLE ಅಂಡರ್ ಬರುವಂತಹ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಕೂಡ ಕಟ್ ಆಫ್ 1,65,197ಕ್ಕೆ ಕಟ್ ಆಫ್ ನಿಂತಿದೆ. ಮುಂದಿನದು ಶ್ರೀ ದೇವರಾಜ್ ಅರಸ್ ಕಾಲೇಜ್. ಈ ಕಾಲೇಜಿನಲ್ಲಿ ಕೂಡ ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ 2,41,843ಕ್ಕೆ ಈ ಒಂದು ಕಾಲೇಜಿನಲ್ಲಿ ಕಟ್ ಆಫ್ ನಿಂತಿದೆ. SDU ಕಾಲೇಜ್ ಅಂತ ಕರೀತಾರೆ. ಈ ಒಂದು ಕಾಲೇಜಿನಲ್ಲಿ ಕೂಡ 2,50,000 ನಿಯರ್ ಬೈ ಈ ಒಂದು ಕಟ್ ಆಫ್ ನಿಂತಿದೆ. ಇದು ಕೇವಲ ಪ್ರೊವಿಷನಲ್ ರಿಸಲ್ಟ್ ಆಗಿದೆ. ಫೈನಲ್ ರಿಸಲ್ಟಲ್ಲೂ ಕೂಡ ಇಷ್ಟೇ ಕಟ್ ಆಫ್ ನಿಲ್ತದಾ? ಹೌದು, ಇಷ್ಟೇ ಕಟ್ ಆಫ್ ನಿಲ್ತದೆ. ಇದರಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಯಾವಾಗ ಅಂದರೆ ಯಾರಾದರೂ ಅಬ್ಜೆಕ್ಷನ್ ಮಾಡಿ ಏನಾದರೂ ತಪ್ಪುಗಳನ್ನು ಹುಡುಕಿದರೆ ಅವಾಗ ಮಾತ್ರ ಈ ಪ್ರೊವಿಷನಲ್ ರಿಸಲ್ಟಲ್ಲಿ ಚೇಂಜ್ ಆಗ್ತದೆ. ಬಟ್ ಅಬ್ಜೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಯಾವುದೂ ಕೂಡ ಪ್ರೊಸೆಸ್ ಮಾಡಿರೋದು ಸಿಸ್ಟಮ್ ಆಗಿರೋದ್ರಿಂದ ಯಾವುದೂ ಕೂಡ ತಪ್ಪಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರೊವಿಷನಲ್ ರಿಸಲ್ಟೇ ಫೈನಲ್ ರಿಸಲ್ಟ್ ಆಗಿರೋದು ಬಹಳಷ್ಟು ಮಟ್ಟಿಗೆ ನಿಜವಾಗಿರುತ್ತದೆ. ಮುಂದಿನ ಕಾಲೇಜು BLD ಕಾಲೇಜ್ ಬಿಜಾಪುರ. ಈ ಒಂದು ಕಾಲೇಜ್ನಲ್ಲಿ ಕೂಡ 2,67,051ಕ್ಕೆ ಕಟ್ ಆಫ್ ನಿಂತಿದೆ. ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು, ಬಿಜಾಪುರಲ್ಲಿ ಯಾವುದೇ ಒಂದು ಗೋರ್ಮೆಂಟ್ ಕಾಲೇಜ್ ಇಲ್ಲ. ಅಂದರೆ ಗೋರ್ಮೆಂಟ್ ಕಾಲೇಜ್ ಇನ್ನೂವರೆಗೂ ಯಾವುದೂ ಬಿಜಾಪುರಲ್ಲಿ ಇಲ್ಲ. ಅಲ್ಲಿ ಇರುವಂತಹ ಕಾಲೇಜ್ಗಳು ಎರಡು, ಒಂದು ಆಲಮೀನ್ ಕಾಲೇಜು, ಇನ್ನೊಂದು BLD ಕಾಲೇಜು. ಈ BLD ಡೀಮ್ಡ್ ಕಾಲೇಜ್ ಆಗಿದ್ರೂ ಕೂಡ ಬಹಳಷ್ಟು ಪೇಷಂಟ್ ಲೋಡ್ ಈ ಒಂದು ಕಾಲೇಜ್ನಲ್ಲಿ ಕಾಣಸಿಗ್ತದೆ. ಈ ಒಂದು ಕಾಲೇಜ್ನಲ್ಲಿ ಈ ವರ್ಷ 50 ಸೀಟ್ಗಳನ್ನು ಇಂಟೇಕ್ ಜಾಸ್ತಿ ಮಾಡಿದ್ದಾರೆ. ಟೋಟಲ್ ಆಗಿ ಈ ಒಂದು ಕಾಲೇಜ್ನಲ್ಲಿ 200 ಸೀಟ್ಗಳನ್ನು ಇನ್ಕ್ರೀಸ್ ಆಗಿದ್ದಾವೆ. ಅಂದರೆ ಟೋಟಲ್ ಆಗಿ 200 ಸೀಟ್ಸ್ಗಳು ಈ ಒಂದು ಕಾಲೇಜ್ನಲ್ಲಿ ಇಂಟೇಕ್ ಇದೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಈ ವರ್ಷ ಡಿಕ್ರೀಸ್ ಆಗಿದೆ. ಯಾಕಂದರೆ ಇದರಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ 2,67,051ಕ್ಕೆ ಕಟ್ ಆಫ್ ನಿಂತಿದೆ. ಕರ್ನಾಟಕದ ಗೋರ್ಮೆಂಟ್ ಕೋಟಾದಲ್ಲಿರುವಂತಹ ಸೀಟ್ಗಳಲ್ಲಿ 6 ಲಕ್ಷ ಫೀಸ್ ಹೊಂದಿರುವಂತಹ JGMC ಕಾಲೇಜ್ ಹುಬ್ಳಿ ಆಲ್ ಇಂಡಿಯಾ ಕೋಟಾದಲ್ಲಿ 19.5 ಲಕ್ಷ ಇರುವಂತಹ ಫೀಸ್ ಸ್ಟ್ರಕ್ಚರ್ ಹೊಂದಿದೆ. ಈ ಒಂದು ಕಾಲೇಜ್ನಲ್ಲಿ 2,91,015ಕ್ಕೆ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ ಕೂಡ KLE ಅಂಡರ್ ಬರುವಂತಹ ಕಾಲೇಜು. ಈ ಒಂದು ಕಾಲೇಜ್ನಲ್ಲಿ ಈ ವರ್ಷ 50 ಸೀಟ್ಗಳ ಹೆಚ್ಚುವರಿಗೆ ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಕಾಲೇಜ್ನಲ್ಲಿ ಕಟ್ ಆಫ್ ಕೂಡ 3 ಲಕ್ಷದ ನಿಯರ್ ಬೈಗೆ ನಿಂತಿದೆ.
ಇನ್ನೊಂದು ಕಾಲೇಜ್ ಯಾವುದಂದರೆ ಶ್ರೀ ಸಿದ್ಧಾರ್ಥ ಕಾಲೇಜು ತುಮಕೂರು ಕಾಲೇಜಿನಲ್ಲಿ ಕೂಡ 3,02,536ಕ್ಕೆ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ ಕೂಡ ಸಿದ್ಧಾರ್ಥ ತುಮಕೂರು ಕಾಲೇಜು ಸ್ವಲ್ಪ ಬೆಟರ್ ಆಗಿರುವಂಥ ಕಾಲೇಜು. ತುಮಕೂರಲ್ಲಿ ನಿಮಗೆ 3 ಕಾಲೇಜುಗಳು ಕಂಡು ಬರ್ತವೆ. ಒಂದು ಶ್ರೀದೇವಿ ಕಾಲೇಜು, ಸಿದ್ಧಗಂಗಾ ಕಾಲೇಜು ಮತ್ತು ಶ್ರೀ ಸಿದ್ಧಾರ್ಥ ಕಾಲೇಜು. ಈ 3ರಲ್ಲಿ ಸ್ವಲ್ಪ ಬೆಟರ್ ಆಗಿ ಕಾಣಿಸುವಂಥ ಕಾಲೇಜು ಶ್ರೀ ಸಿದ್ಧಾರ್ಥ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಪೇಷಂಟ್ ಲೋಡ್ ಚೆನ್ನಾಗಿದೆ. ಆದ್ದರಿಂದ ಈ ಒಂದು ಕಾಲೇಜಿನ ಕಟ್ ಆಫ್ 3,02,536ಕ್ಕೆ ಕಟ್ ಆಫ್ ನಿಂತಿದೆ. ಈ ವರ್ಷದ ಸೆಕೆಂಡ್ ರೌಂಡ್ನ ಲೋಯೆಸ್ಟ್ ಕಟ್ ಆಫ್ ಅಂತಾನೆ ಹೇಳ್ಬೋದು ಕರ್ನಾಟಕದ ಡೀಮ್ಡ್ ಕಾಲೇಜ್ಗಳಲ್ಲಿ. ಅದು ಯಾವುದಂದರೆ ಶ್ರೀ ಸಿದ್ಧಾರ್ಥ ಕಾಲೇಜು ಬೇಗೂರು. ಈ ಒಂದು ಕಾಲೇಜಿನಲ್ಲಿ 3,68,604ಕ್ಕೆ ಕಟ್ ಆಫ್ ನಿಂತಿದೆ. ಟೋಟಲ್ ಆಗಿ ಈ ಎಲ್ಲ ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿದರೆ 4 ಲಕ್ಷದ ಅಂಡರಲ್ಲಿ ಈ ಒಂದು ಕಾಲೇಜಿನ ಕಟ್ ಆಫ್ಗಳು ನಿಂತಿದ್ದಾವೆ. ಹಾಗೆ ರಾಜರಾಜೇಶ್ವರಿ ಕಾಲೇಜಿನಲ್ಲಿ ಕೂಡ 3,86,000ವರೆಗೆ ಕಟ್ ಆಫ್ ನಿಂತಿದೆ. ಇದು 4 ಲಕ್ಷದ ಒಳಗೆ ಈ ಒಂದು ಕಟ್ ಆಫ್ ರಾಜರಾಜೇಶ್ವರಿ ಕಾಲೇಜಿನಲ್ಲಿ ಕೂಡ ನಿಂತಿದೆ. ರಾಜರಾಜೇಶ್ವರಿ ಕಾಲೇಜಿನ ಕಟ್ ಆಫ್ ಅಷ್ಟೇ ಅಲ್ಲದೆ ಈ ಒಂದು ಫೀ ಸ್ಟ್ರಕ್ಚರ್ 25 ಲಕ್ಷ ಪ್ರತಿ ವರ್ಷಕ್ಕೆ ಆಗಿರುತ್ತದೆ ರಾಜರಾಜೇಶ್ವರಿ ಕಾಲೇಜಿನಲ್ಲಿ. ಹಾಗೆ ಯನಪೋಯ ಮಂಗಳೂರಿನಲ್ಲಿ ಕೂಡ ಕೆಟಗರಿ ಇದ್ರೂ ಕೂಡ 4 ಲಕ್ಷದ ಒಳಗೆಯೇ ಈ ಒಂದು ಕಟ್ ಆಫ್ ನಿಂತಿದೆ. ಆದ್ದರಿಂದ ಈ ಎರಡೂ ಕಾಲೇಜ್ಗಳಲ್ಲಿ ಫೀ ಸ್ಟ್ರಕ್ಚರ್ ಹೈ ಇರೋದ್ರಿಂದ ಯಾವುದೇ ಒಂದು ಕಟ್ ಆಫ್ನ ಮೇಲೆ ಪ್ರಭಾವವನ್ನು ಬೀರಿಲ್ಲ. 4 ಲಕ್ಷದ ಒಳಗೆ ಈ ಒಂದು ಕಟ್ ಆಫ್ಗಳು ನಿಂತಿದ್ದಾವೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.